ಕಾರ ಕಂಪ್ಯೂಟರ್. ಸ್ನೇಹಿತರೆ, ನೀವು ಕಾರ್ ತಗೊಳ್ತಾ ಇದ್ದೀರಾ ಅಥವಾ 4 ಚಕ್ರದ ಮೇಲೆ ಓಡೋ ಸೂಪರ್ ಕಂಪ್ಯೂಟರ್ ತಗೊಳ್ತಾ ಇರೋದಾ? ಇವತ್ತಿನ ದಿನಗಳಲ್ಲಿ ಹೊಸ ಕಾರು ತಗೊಳ್ಳೋಕೆ ಹೋದ್ರೆ ಈ ಪ್ರಶ್ನೆ ಕೇಳಲೇಬೇಕಾಗಿದೆ. ಕೇಳೋಕೆ ವಿಚಿತ್ರ ಅನ್ಸಿದ್ರು ಕೂಡ ಇವತ್ತಿನ ರಿಯಾಲಿಟಿ. ಯಾಕಂದ್ರೆ ಒಂದು ಕಾಲದಲ್ಲಿ ಕಾರು ಓಡಿಸ್ತಾ ಇದ್ದಿದ್ದು ಎಂಜಿನ್, ಗೇರ್ ಬಾಕ್ಸ್. ಇವತ್ತು ಕಾರು ಓಡಿಸ್ತಿರೋದು ಸಾಫ್ಟ್ವೇರ್. ನೀವು ಆಕ್ಸಲರೇಟರ್ ಒತ್ತಿದಾಗ ಎಷ್ಟು ಪವರ್ ಕೊಡಬೇಕು, ಬ್ರೇಕ್ ಹಾಕಿದಾಗ ಎಷ್ಟು ರೀಜನ್ ಮಾಡಬೇಕು, ಬ್ಯಾಟ್ರಿ ಹೇಗೆ ಕೆಲಸ ಮಾಡಬೇಕು, ಸಸ್ಪೆನ್ಷನ್ ಯಾವ ರೀತಿ ಬಿಹೇವ್ ಮಾಡಬೇಕು, ಮುಂದಿನ ಕಾರಿನಿಂದ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಎಲ್ಲವನ್ನ ಸಾಫ್ಟ್ವೇರ್ ಡಿಸೈಡ್ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನೀವು ಡ್ರೈವಿಂಗೇ ಮಾಡೋದು ಬೇಡ, ಆಕ್ಸಿಲೇಟರ್ ಒತ್ತೋದೇ ಬೇಡ, ಥ್ರೋಟಲ್ ಇನ್ಪುಟ್ಟೇ ಬೇಡ, ತೆಪ್ಪಕ್ಕೆ ಕುತ್ಕೊಳ್ಳಿ ಸಾಕು, ನಾನೇ ಓಡಿಸ್ತೀನಿ ಅಂತ ಹೋಗ್ತಾ ಇರೋ ಸೆಲ್ಫ್ ಡ್ರೈವ್ ಕಾರುಗಳು ಬಂದಾಗಿದೆ. ಭಾರತದಲ್ಲಿ ಅಷ್ಟೆಲ್ಲ ಬಂದಿಲ್ಲ ಅಂದರೂ ಕೂಡ ಲೆವೆಲ್ 2 ಅಟಾನಮಸ್ ಡ್ರೈವಿಂಗ್, ಲೆವೆಲ್ 2ನಷ್ಟು ಸೆಲ್ಫ್ ಡ್ರೈವ್ ಥರದ ಅಂದರೆ ADAS ಲೆವೆಲ್ 2 ಅದು ಬಂದ್ ಆಗಿದೆ. ಜೊತೆಗೆ ಮೊಬೈಲ್ಗೆ ಅಪ್ಡೇಟ್ ಬಂದ ಹಾಗೆ ಕಾರಿಗೂ ಸಾಫ್ಟ್ವೇರ್ ಅಪ್ಡೇಟ್ಗಳನ್ನು ಕೊಡೋಕೆ ಶುರು ಮಾಡಿದ್ದಾರೆ. ಕೆಲವೊಮ್ಮೆ ಒಂದೇ ಒಂದು ಬೋಲ್ಟ್ ಕೂಡ ಮುಟ್ಟದೆ ಕಾರಿನ ಪರ್ಫಾರ್ಮೆನ್ಸ್, ಡ್ರೈವಿಂಗ್ ಫೀಚರ್ಗಳನ್ನೇ ಚೇಂಜ್ ಮಾಡ್ಬೋದು. ಇದರಿಂದಾಗಿ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಮೆಕ್ಯಾನಿಕ್ಗಿಂತ ಸಾಫ್ಟ್ವೇರ್ ಎಂಜಿನಿಯರ್ಸ್ ಮತ್ತು ಕೋಡರ್ಸ್ಗೆ ಹೊಸದಾಗಿ ಡಿಮಾಂಡ್ ಶುರುವಾಗಿದೆ. ಇದರಿಂದಾಗಿ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಇದುವರೆಗೂ ಕೂಡ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಗಂಡಸರದು ಇವ್ರದ್ದು ಮಾತ್ರ ಅಬ್ಬರ ಇತ್ತು. ಆದರೆ ಈಗ ಅವರ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ತುಂಬಾ ಪ್ರಮಾಣದಲ್ಲಿ ಬೇಕಾಗಿದ್ದಾರೆ. ಜೊತೆಗೆ ಮಹಿಳೆಯರಿಗೂ ಕೂಡ ಅವಕಾಶ ಜಾಸ್ತಿ ಆಗಿದೆ ಆಟೋ ಇಂಡಸ್ಟ್ರಿಯಲ್ಲಿ. ಹಾಗಿದ್ರೆ ಸ್ನೇಹಿತರೆ, ಒಂದು ಮೆಕ್ಯಾನಿಕಲ್ ಮಷೀನ್, ಮೆಕ್ಯಾನಿಕಲ್ ಬೀಯಿಂಗ್, ಸಾಫ್ಟ್ವೇರ್ ಬೀಯಿಂಗ್ ಆಗಿರೋದು ಹೇಗೆ? ಕಾರು ಸಾಫ್ಟ್ವೇರ್ ಡಿಫೈನ್ಡ್ ವೆಹಿಕಲ್ ಹೇಗಾಯಿತು? ಈ ಬದಲಾವಣೆ ಇಡೀ ಆಟೋಮೊಬೈಲ್ ಇಂಡಸ್ಟ್ರಿಯನ್ನೇ ಯಾವ ರೀತಿ ಚೇಂಜ್ ಮಾಡ್ತಾ ಇದೆ? ಇದು ಒಳ್ಳೇದಾ ಅಥವಾ ಕಾರುಗಳನ್ನ ಕೂಡ ಫೋನ್ಗಳನ್ನ ಹ್ಯಾಕ್ ಮಾಡದ ಹಾಗೆ ಹ್ಯಾಕ್ ಮಾಡಿ ಅಪಘಾತಗಳನ್ನ ಮಾಡಿಸಬಹುದಾ? ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಎಂಜಿನ್ ನಿಂದ ಸಾಫ್ಟ್ವೇರ್ ವರೆಗೆ. ಸ್ನೇಹಿತರೆ, ಈ ಬದಲಾವಣೆ ನಿನ್ನೆ ಮೊನ್ನೆ ಆಗಿರೋದಲ್ಲ, 30-40 ವರ್ಷಗಳಿಂದ ನಿಧಾನವಾಗಿ ಆಗ್ತಾ ಬಂದಿರೋದು. ಕಳೆದ 10 ವರ್ಷಗಳಲ್ಲಿ ಆಕ್ಸಲರೇಟ್ ಆಗಿದೆ, ಫಾಸ್ಟ್ ಆಗಿದೆ. ಈ ಹಿಂದೆ ಒಂದು ಕಾಲದಲ್ಲಿ ಕಾರು ಅಂದ್ರೆ ಪೂರ್ತಿ ಮೆಕ್ಯಾನಿಕಲ್ ಮಷೀನ್, ಒಳ್ಳೆ ಎಂಜಿನ್, ಸ್ಮೂತ್ ಗೇರ್ ಬಾಕ್ಸ್, ಸ್ಟ್ರಾಂಗ್ ಚಾಸಿಸ್, ಅದ್ಭುತವಾಗಿರೋ ಸಸ್ಪೆನ್ಷನ್, ಚೆನ್ನಾಗಿರೋ ಬ್ರೇಕ್ ಇಷ್ಟಿದ್ರೆ ಆ ಕಾರು ಸೂಪರ್ ಆಗಿರ್ತಾ ಇತ್ತು. ಆ ಕಾಲದಲ್ಲಿ ಕಾರುಗಳ ಆತ್ಮ ಅದರ ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಸಾಫ್ಟ್ವೇರ್ ಅನ್ನೋದು ಇರಲೇ ಇಲ್ಲ ಆರಂಭದಲ್ಲೇ. ಆ ಸಾಫ್ಟ್ವೇರ್ನ ಜಾಗವನ್ನ ಮನುಷ್ಯರು ತಮ್ಮ ಬ್ರೈನ್ ಬಳಸಿ ಹ್ಯೂಮನ್ ಇಂಟೆಲಿಜೆನ್ಸ್ ಮೂಲಕ ಮ್ಯಾನೇಜ್ ಮಾಡಬೇಕಾಗಿತ್ತು. ಸ್ಟೇರಿಂಗ್ ಎಷ್ಟು ತಿರ್ಸ್ಬೇಕು, ಬ್ರೇಕ್ ಎಷ್ಟು ಒತ್ತಬೇಕು, ABS ಕೂಡ ಇರಲಿಲ್ಲ ಅವಾಗ. ಬ್ರೇಕ್ ಎಷ್ಟು ಒತ್ತಿದ್ರೆ ಹೆಂಗೆ ನಿಲ್ಲತ್ತೆ ಗಾಡಿ, ಎಷ್ಟು ಫೋರ್ಸ್ಫುಲಿ ಒತ್ತುಬಿಟ್ರೆ ಪಲ್ಟಿ ಆವಾಗ ಹೊಡೆಯುತ್ತೆ ಗಾಡಿ, ಅಪ್ಸೆಟ್ ಆಗುತ್ತೆ. ಅಥವಾ ಆಕ್ಸಲರೇಟರ್ ಯಾವ ರೀತಿ ಥ್ರೋಟಲ್ ಇನ್ಪುಟ್ ಕೊಡಬೇಕು, ಗೇರ್ ಯಾವಾಗ ಚೇಂಜ್ ಮಾಡಬೇಕು, ಎಲ್ಲವನ್ನ ಕೂಡ ಮನುಷ್ಯರ ಹ್ಯೂಮನ್ ಇಂಟೆಲಿಜೆನ್ಸ್ ಮಾಡ್ತಾ ಇತ್ತು. ಆದರೆ ಕಾಲ ಬದಲಾಗ್ತಾ ಹೋದಂತೆ ಸಾಫ್ಟ್ವೇರ್ ಕೂಡ ನಿಧಾನವಾಗಿ ಕಾರುಗಳಿಗೆ ನುಗ್ಗೋಕೆ ಶುರು ಮಾಡ್ತು. ಮೊದಲು ಎಂಜಿನ್ ಕಂಟ್ರೋಲ್ ಮಾಡೋಕೆ ಎಂಜಿನ್ ಕಂಟ್ರೋಲ್ ಯೂನಿಟ್ ECU ಬಂತು. ಆಮೇಲೆ ಟೆಂಪರೇಚರ್ ಕಂಟ್ರೋಲ್ ಮಾಡೋಕೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬಂತು. ನಿಧಾನಕ್ಕೆ ಜೀವ ಉಳಿಸೋ ಏರ್ ಬ್ಯಾಗ್ಗಳು ಬಂದವು. ಮೇಂಟೈನ್ ಮಾಡೋಕೆ ಏರ್ ಬ್ಯಾಗ್ ಕಂಟ್ರೋಲರ್ಗಳು ಬಂದವು. ಬಳಿಕ ABS, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, GPS ನ್ಯಾವಿಗೇಷನ್, ಆಟೋಮೆಟಿಕ್ ಗೇರ್ ಬಾಕ್ಸಸ್, ಹೀಗೆ ಒಂದೊಂದಾಗಿ ಸಾಫ್ಟ್ವೇರ್ ಪಾತ್ರ ಹೆಚ್ಚಾಗ್ತಾ ಹೋಯ್ತು. ಆದ್ರೆ ಅಲ್ಲಿ ತನಕನೂ ಕೂಡ ಕಾರೊಳಗಡೆ ಸಾಫ್ಟ್ವೇರ್ ಹೀರೋ ಆಗಿರಲಿಲ್ಲ, ಮೆಕ್ಯಾನಿಕಲ್ ಎಂಜಿನಿಯರಿಂಗೇ ಹೀರೋ ಆಗಿತ್ತು. ಮೆಕ್ಯಾನಿಕಲ್ ಸಿಸ್ಟಮ್ಗೆ ಸೈಡ್ ಆಕ್ಟರ್ ತರ ಇದು ಪೋಷಕ ಪಾತ್ರ ನಿಭಾಯಿಸ್ತಾ ಇತ್ತು ಸಾಫ್ಟ್ವೇರ್. ಕಾರ್ ಓಡಿಸ್ತಾ ಇದ್ದಿದ್ದು ಇನ್ನು ಎಂಜಿನ್ನೇ ಆಗಿತ್ತು. ಗೇರ್ ಬಾಕ್ಸ್ ಮತ್ತು ಮೆಕ್ಯಾನಿಕಲ್ ಸಿಸ್ಟಮ್ಗಳು ಇನ್ನೂ ತುಂಬಾ ಮುಖ್ಯ ಆಗಿದ್ವು. ಆಟೋಮೆಟಿಕ್ ಗೇರ್ ಬಾಕ್ಸ್ ಸಿಸ್ಟಮ್ಸ್ ಬಂದರೂ ಕೂಡ ಆ ಸಾಫ್ಟ್ವೇರ್ ತಂತಾನೆ ಗೇರ್ ಚೇಂಜ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಒಳಗಡೆ ಆಕ್ಚುಯಲ್ ಗೇರ್ಗೆ ಹಾರ್ಡ್ವೇರ್ ಸಿಸ್ಟಮ್ಸ್ ಬೇಕಾಗಿದ್ವು, ಮೆಕ್ಯಾನಿಕಲ್ ಸಿಸ್ಟಮ್ಸ್ ಬೇಕಾಗಿದ್ವು. ಅದು ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಅಥವಾ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಅಥವಾ CVT ಆಗಿರ್ಬೋದು, ಅಥವಾ ಟಾರ್ಕ್ ಕನ್ವರ್ಟರ್ ಆಗಿರ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಅವಶ್ಯಕತೆ ಒಳಗಡೆ ಇತ್ತು, ಮೇಲೆ ಸಾಫ್ಟ್ವೇರ್ ಅದನ್ನು ಕಂಟ್ರೋಲ್ ಮಾಡಿದ್ರು ಕೂಡ. ಆದರೆ ಕಳೆದ ಕೆಲ ವರ್ಷಗಳಲ್ಲಿ ಲೆಕ್ಕಾಚಾರ ಸಂಪೂರ್ಣ ಉಲ್ಟಾ ಆಗ್ಬಿಟ್ಟಿದೆ. ಕಾರಲ್ಲ, ಕೋಡ್ ಓಡ್ತಾ ಇದೆ. ಇವತ್ತಿನ ಕಾರುಗಳಲ್ಲಿ ಸಾಫ್ಟ್ವೇರ್ ಒಂದು ಫೀಚರ್ ಅಲ್ಲ, ಅದೇ ಕಾರಿನ ಬ್ರೈನ್. ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ. ನೀವು ಆಕ್ಸಿಲರೇಟರ್ ಒತ್ತಿದ್ರಿ ಅಂತ ಇಟ್ಕೊಳ್ಳಿ. ಹಳೆಯ ಕಾರುಗಳಲ್ಲಿ ಅದು ನೇರವಾಗಿ ಎಂಜಿನ್ಗೆ ಕನೆಕ್ಟ್ ಆಗಿರ್ತಾ ಇತ್ತು. ಎಷ್ಟು ಒತ್ತಿದ್ರು ಅಷ್ಟೇ ವೇಗ, ಸಿಂಪಲ್ ಲೆಕ್ಕ. ಆದರೆ ಇವತ್ತಿನ ಕಾರುಗಳಲ್ಲಿ ನೀವು ಆಕ್ಸಿಲರೇಟರ್ ಒತ್ತೋದು ಎಂಜಿನ್ಗಲ್ಲ, ಸೆನ್ಸಾರ್ಗೆ. ಅಲ್ಲಿಂದ ಸಾಫ್ಟ್ವೇರ್ ಲೆಕ್ಕ ಹಾಕುತ್ತೆ ಎಷ್ಟು ಪವರ್ ಕೊಡಬೇಕು, ಎಷ್ಟು ಟಾರ್ಕ್ ಬಿಡಬೇಕು ಅಂತ, ಬ್ಯಾಟ್ರಿಯಿಂದ ಎಷ್ಟು ಎನರ್ಜಿ ತೆಗಿಬೇಕು ಅಂತ.
ಇದು ಇಕೋ ಮೋಡ, ಸ್ಪೋರ್ಟ್ ಮೋಡ, ರಸ್ತೆ ಏರಿಳಿತದಲ್ಲಿದೆಯಾ, ಟ್ರಾಕ್ಷನ್ ಕಮ್ಮಿ ಇದೆಯಾ, ಎಲ್ಲ ಲೆಕ್ಕಾಚಾರ ಮಾಡಿ ಕಾರು ಸುಮಾರಷ್ಟು ಕೆಲಸಗಳನ್ನ ಡ್ರೈವರ್ಗೆ ಗೊತ್ತೇ ಇಲ್ಲದಂತೆ ಒಳಗಿನೊಳಗೆ ಮಾಡಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಹಳೆ ಕಾರ್ ತೆಗೆದು ನೋಡಿ, ಸ್ಟೇರಿಂಗ್ ಅದು ಬಿಟ್ಟರೆ ಮುಂದೆ ಮುಳ್ಳುಗಳು ಇರ್ತಾ ಇದ್ವು, ಹೆಚ್ಚಂದ್ರೆ ಸ್ಪೀಡ್ ತೋರ್ಸೋಕೆ, ಡ್ರೈವರ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಕೊಡೋಕೆ, ದಿಕ್ಕು ತೋರ್ಸೋಕೆ ಎಲ್ಲ ಅಲ್ವಾ. ಇವಾಗ ಏನಿದೆ, ಒಂದು ಸ್ಕ್ರೀನ್ ಬಂತು ಫಸ್ಟಿಗೆ, ಆಮೇಲೆ ಈಗ ಮೂರು ಸ್ಕ್ರೀನ್ ಸಾಲದು ಅಂತ ಹಿಂದ್ಗಡೆ ಪ್ಯಾಸೆಂಜರ್ಸ್ಗೂ ಸ್ಕ್ರೀನ್, ಸ್ಟೇರಿಂಗ್, ಬ್ರೇಕಿಂಗ್, ಸಸ್ಪೆನ್ಷನ್, ಬ್ಯಾಟ್ರಿ, ಏರ್ ಕಂಡೀಷನಿಂಗ್, ಇನ್ಫೋಟೈನ್ಮೆಂಟ್, 360 ಡಿಗ್ರಿ ಕ್ಯಾಮರಾ, ಪಾರ್ಕಿಂಗ್ ಅಸಿಸ್ಟ್, ವಾಯ್ಸ್ ಕಮಾಂಡ್, ಡಿಜಿಟಲ್ ಕೀ, ಸ್ಮಾರ್ಟ್ಫೋನ್ ಆ್ಯಪ್, ಹಾಗೆ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ, ಮೊಬೈಲ್ ಫೋನ್ನಿಂದಲೇ ಕಾರನ್ನು ಕಂಪ್ಲೀಟ್ ಆಪರೇಟ್ ಮಾಡೋ ಟೆಕ್ನಾಲಜಿ. ಹೀಗೆ ಬಹುತೇಕ ಪ್ರತಿಯೊಂದು ವ್ಯವಸ್ಥೆಯ ಹಿಂದೆನೂ ಕೂಡ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಈಗಿನ ಕಾರುಗಳನ್ನು ಸಾಫ್ಟ್ವೇರ್ ಡಿಫೈನ್ಡ್ ವೆಹಿಕಲ್ಸ್ ಅಂದರೆ SDVಗಳು ಅಂತ ಕರೆಯಲಾಗ್ತಾ ಇದೆ. ಅಂದರೆ ಕಾರು ಹೇಗೆ ಬಿಹೇವ್ ಮಾಡಬೇಕು, ಯಾವ ಫೀಚರ್ ಕೊಡಬೇಕು, ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನು ಹಾರ್ಡ್ವೇರ್ ಅಲ್ಲ, ಸಾಫ್ಟ್ವೇರ್ ತೀರ್ಮಾನ ಮಾಡುತ್ತೆ. ಇವತ್ತು ಒಂದು ಪ್ರೀಮಿಯಂ ಸೆಗ್ಮೆಂಟ್ನ ಕಾರ್ನಲ್ಲಿ 100ಕ್ಕೂ ಅಧಿಕ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ಸ್ ಇವೆ. ಅಂದರೆ ECUಗಳು ಇರಬಹುದು. ಇವುಗಳ ಜೊತೆಗೆ ಡಜನ್ ಗಟ್ಟಲೆ ಸೆನ್ಸಾರ್ಗಳು, ಕ್ಯಾಮರಾಗಳು, ರೆಡಾರ್ಗಳು ಒಂದಕ್ಕೊಂದು ಪ್ರತಿ ಸೆಕೆಂಡ್ ಸಾವಿರಾರು ಮಾಹಿತಿಯನ್ನು ಕಳಿಸ್ಕೊಡ್ತಾ ಇರ್ತವೆ. ಆ ಮಾಹಿತಿಯನ್ನು ಪ್ರೋಸೆಸ್ ಮಾಡಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದನ್ನು ಸಾಫ್ಟ್ವೇರ್ ಡಿಸೈಡ್ ಮಾಡುತ್ತೆ. ಎಷ್ಟರ ಮಟ್ಟಿಗಂದ್ರೆ ಒಂದು ಲೇಟೆಸ್ಟ್ ಐಫೋನ್ನಲ್ಲಿ ಕೇವಲ 23 ಚಿಪ್ಗಳಿದ್ರೆ, ಜಸ್ಟ್ ಲೆವೆಲ್ 1 ADAS ಇರೋ ಕಾರುಗಳಲ್ಲಿ 70ರಿಂದ 100 ಎಲೆಕ್ಟ್ರಾನಿಕ್ ಬ್ರೈನ್ಗಳು ಕೆಲಸ ಮಾಡ್ತಿರ್ತವೆ. ಲೆವೆಲ್ 2 ಇನ್ನೂ ಜಾಸ್ತಿ, ಕಂಪ್ಲೀಟ್ಲಿ ಫುಲ್ಲಿ ಸೆಲ್ಫ್ ಡ್ರೈವ್ ಕಾರುಗಳಲ್ಲಿ, ಅಟಾನಮಸ್ ಕಾರುಗಳಲ್ಲಿ ಅಂದರೆ ಟೆಸ್ಲಾ ಥರದ ಸೆಲ್ಫ್ ಡ್ರೈವ್ ಕಾರುಗಳಲ್ಲಿ ಇನ್ನೂ ಜಾಸ್ತಿ. ತುಂಬ ಕ್ಯಾಮರಾಗಳು ಕಾರುಗಳಲ್ಲಿ. ಸ್ನೇಹಿತರೆ, ಇದರ ಪರಿಣಾಮ ಇವತ್ತಿನ ಒಂದು ಮಾಡರ್ನ್ ಕಾರು ರಸ್ತೆಯಲ್ಲಿ ಓಡುವಾಗ ಕೇವಲ 1 ಗಂಟೆಯಲ್ಲಿ 25 GB ಡೇಟಾವನ್ನು ಜನರೇಟ್ ಮತ್ತು ಪ್ರೋಸೆಸ್ ಮಾಡ್ತಾ ಇದ್ದಾವೆ. 1970ರಲ್ಲಿ ಒಂದು ಕಾರು ರೆಡಿ ಮಾಡೋಕೆ ಆಗ್ತಾ ಇದ್ದ ಖರ್ಚಲ್ಲಿ ಎಲೆಕ್ಟ್ರಾನಿಕ್ಸ್ ಪಾಲು ಕೇವಲ 5% ಇರ್ತಾ ಇತ್ತು. ಆದರೆ 2025ರ ಹೊತ್ತಿಗೆ ಕಾರಿನ ಒಟ್ಟು ಬೆಲೆಯಲ್ಲಿ ಬರೋಬ್ಬರಿ 40% ದುಡ್ಡು ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ಗೆ ಹೋಗ್ತಾ ಇದೆ. ಸೊ ಕೇವಲ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮಾತ್ರ ಈಗ ಇದರ ಜೀವಾಳ ಆಗಿ ಉಳಿದಿಲ್ಲ ಆಟೋಮೊಬೈಲ್ ಇಂಜಿನಿಯರಿಂಗ್ದು. ಲಾಸ್ಟ್ 10-15 ಇಯರ್ಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಕಂಬ, ಎಲೆಕ್ಟ್ರಾನಿಕ್ಸ್ ಒಂದು ಕಂಬ, ಹಾಗೆ ಸಾಫ್ಟ್ವೇರ್ ಇನ್ನೊಂದು ದೊಡ್ಡ ಕಂಬ, 3 ಸೇರಿ ಕಾರ್ ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ಡೆಲಾಯ್ಟ್ ರಿಪೋರ್ಟ್ ಪ್ರಕಾರ 2030ರ ಹೊತ್ತಿಗೆ 50% ದಾಟುತ್ತೆ. ಇದು ಯಾವ್ದು ಹೇಳಿ? ಈಗ ಹೇಳಿದ್ವಲ್ಲ, ಆಲ್ರೆಡಿ 40% ದುಡ್ಡು ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ಗೆ ಹೋಗ್ತಿದೆ ಅಂತ ಹೇಳಿ, ದುಡ್ಡಿನ ಶೇರು ಉಳಿದಿದ್ದ 60% ಮೆಕ್ಯಾನಿಕಲ್ಸ್ಗೆ ಹೋಗ್ತಿದೆ ಅಂತ ಹೇಳಿದ್ವಲ್ಲ. ಡೆಲಾಯ್ಟ್ ರಿಪೋರ್ಟ್ ಪ್ರಕಾರ 2030ರ ಹೊತ್ತಿಗೆ 4 ವರ್ಷಗಳಲ್ಲಿ 50% ಎಲೆಕ್ಟ್ರಾನಿಕ್ಸ್ ಮತ್ತೆ ಸಾಫ್ಟ್ವೇರ್ಗೆ ಹೋಗುತ್ತೆ ಕಾರ್ನ ದುಡ್ಡಲ್ಲಿ, 50% ಮಾತ್ರ ಮೆಕ್ಯಾನಿಕಲ್ಸ್ಗೆ ಹೋಗುತ್ತೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡದ ಕೆಲಸವನ್ನು ಇದೇ ರೀತಿ ಮುಂದುವರಿಸೋಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಸ್ನೇಹಿತರೆ, ಯಾರಿನ್ನೂ ಜಾಯಿನ್ ಆಗಿಲ್ಲ, ಆಗೋ ಆಸಕ್ತಿ ನಿಮಗಿದ್ರೆ ನೀವು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡಿ ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನು EV ಅಂತೂ ಕೇಳೋದೇ ಬೇಡ. ಈ ಸಾಫ್ಟ್ವೇರ್ ರೆವಲ್ಯೂಷನ್ಗೆ ಅತಿ ದೊಡ್ಡ ವೇಗ ಕೊಟ್ಟಿದ್ದು ಎಲೆಕ್ಟ್ರಿಕ್ ವಾಹನಗಳು. ಯಾಕಂದ್ರೆ ಸ್ನೇಹಿತರೆ, ಪೆಟ್ರೋಲ್ ಅಥವಾ ಡೀಸೆಲ್ ಕಾರಲ್ಲಿ ಮುಖ್ಯ ಕೆಲಸ ಎಂಜಿನ್ ಮಾಡುತ್ತೆ. ಆದ್ರೆ EVಯಲ್ಲಿ ಎಂಜಿನ್ ಅನ್ನೋದೇ ಇಲ್ಲ. ಅದಕ್ಕೆ ಬದಲಾಗಿ ಒಂದು ಬ್ಯಾಟ್ರಿ, ಒಂದು ಎಲೆಕ್ಟ್ರಿಕ್ ಮೋಟಾರ್ ಮತ್ತು ಅವೆರಡನ್ನು ನಿಯಂತ್ರಿಸೋ ಸಾಫ್ಟ್ವೇರ್. ಉದಾಹರಣೆಗೆ, ನೀವು ಆಕ್ಸಲರೇಟರ್ ಒತ್ತಿದಾಗ ಮೋಟಾರ್ಗೆ ಎಷ್ಟು ಪವರ್ ಕೊಡಬೇಕು, ಬ್ಯಾಟ್ರಿಯಿಂದ ಎಷ್ಟು ವಿದ್ಯುತ್ ತೆಗಿಬೇಕು, ಬ್ಯಾಟ್ರಿ ಬಿಸಿ ಆಗಿದ್ರೆ ಹೇಗೆ ತಂಪು ಮಾಡಬೇಕು, ಬ್ರೇಕ್ ಹಾಕಿದಾಗ ಎಷ್ಟು ವಿದ್ಯುತ್ ಮತ್ತೆ ಬ್ಯಾಟ್ರಿಗೆ ಕಳುಹಿಸಬೇಕು, ಅಂದ್ರೆ ರೀಜನರೇಟಿವ್ ಬ್ರೇಕಿಂಗ್ ಎಷ್ಟು ಅಗ್ರೆಸಿವ್ ಆಗಿರಬೇಕು, ಇದೆಲ್ಲದರ ಕ್ಯಾಲ್ಕುಲೇಷನ್ಸ್ ಅನ್ನ ಸಾಫ್ಟ್ವೇರ್ ಮಾಡುತ್ತೆ ಮತ್ತು ಕಾರಲ್ಲಿ ಕೂತಿರೋ ಡ್ರೈವರ್ಗೆ ಅಥವಾ ಅದರ ಮಾಲೀಕನಿಗೆ ಕೊಡುತ್ತೆ. ಇಷ್ಟೇ ಅಲ್ಲ, ನೀವು ಇಕೋ ಮೋಡ್ಗೆ ಶಿಫ್ಟ್ ಆದ್ರೆ ಕಾರು ಬೇರೆ ರೀತಿಯಲ್ಲಿ ರೆಸ್ಪಾಂಡ್ ಆಗುತ್ತೆ. ಸ್ಪೋರ್ಟ್ ಮೋಡ್ಗೆ ಹಾಕಿದ್ರೆ ಅದೇ ಕಾರು ಬೇರೆದೇ ಕ್ಯಾರೆಕ್ಟರ್ ತೋರಿಸ್ಬಿಡುತ್ತೆ. ಥ್ರೋಟಲ್ ಮ್ಯಾಪಿಂಗ್ ಬದಲಾಗುತ್ತೆ, ಪವರ್ ಡೆಲಿವರಿ ಬದಲಾಗುತ್ತೆ, ಸ್ಟೇರಿಂಗ್ ಫೀಲ್ ಕೂಡ ಬದಲಾಗುತ್ತೆ. ಕೆಲ ಕಾರುಗಳಲ್ಲಿ ಸಸ್ಪೆನ್ಷನ್ ಕೂಡ ಚೇಂಜ್ ಆಗುತ್ತೆ. ಡೈನಮಿಕ್ ಚಾಸಿಸ್ ಕಂಟ್ರೋಲ್ ಎಲ್ಲ ಬಂದಿದೆ ಈಗ. ಅಂದ್ರೆ ಒಂದೇ ಹಾರ್ಡ್ವೇರ್ ಆದ್ರೆ ಬೇರೆ ಬೇರೆ ರೀತಿಯ ಬಿಹೇವಿಯರ್ ಬಿಕಾಸ್ ಆಫ್ ಸಾಫ್ಟ್ವೇರ್. ಇದರಲ್ಲಿ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ BMS ತುಂಬಾ ಇಂಪಾರ್ಟೆಂಟ್. EVಗಳಲ್ಲಿ ಯಾವ ಸೆಲ್ ಎಷ್ಟು ಚಾರ್ಜ್ ಆಗಿದೆ, ಯಾವ ಸೆಲ್ ಬಿಸಿ ಆಗ್ತಾ ಇದೆ, ಚಾರ್ಜಿಂಗ್ ಸ್ಪೀಡ್ ಎಷ್ಟಿರಬೇಕು, ಬ್ಯಾಟರಿ ಹೆಲ್ತ್ ಹೇಗಿದೆ, ಎಲ್ಲ ಲೆಕ್ಕಾಚಾರ 24 ಗಂಟೆಯೂ ಸಾಫ್ಟ್ವೇರ್ ಮಾಡ್ತಾ ಇರುತ್ತೆ. ಅದಕ್ಕೆ ಇವತ್ತು ಬಹಳ ಜನ EVಗಳನ್ನ ಗ್ಯಾಜೆಟ್ ಆನ್ ವೀಲ್ಸ್, ಕೋಡ್ ಆನ್ ವೀಲ್ಸ್ ಅಂತ ಕರೆಯೋಕೆ ಶುರು ಮಾಡಿದ್ದಾರೆ.
ಕಾರು ಈಗ ಮೊಬೈಲ್ ತರ ಅಪ್ಡೇಟ್ ಆಗುತ್ತೆ. ಎಲ್ಲಕ್ಕಿಂತ ಕ್ರೇಜಿ ಬದಲಾವಣೆ ಏನು ಗೊತ್ತಾ ಸ್ನೇಹಿತರೆ? ಓವರ್ ದ ಏರ್ ಅಪ್ಡೇಟ್ಸ್, OTA ಅಪ್ಡೇಟ್ಸ್. ಮೊದಲು ಕಾರಲ್ಲಿ ಏನಾದರೂ ಕೂಡ ಇಶ್ಯೂ ಬಂದರೆ ಡ್ರೈವರಿಗೆ ಗಂಧ ಗಾಳಿ ಗೊತ್ತಿಲ್ಲ ಅಂದರೆ ತಗೊಂಡೋಗಿ ಸರ್ವಿಸ್ ಸೆಂಟರ್ ಮುಂದೆ ಇಡಬೇಕಾಗಿತ್ತು. ನೋಡಿ ಚೆಕ್ ಮಾಡಿ ಅಂತ ಹೇಳಿ ಮೆಕ್ಯಾನಿಕ್ ಗಾಡಿ ಬಿಚ್ಚಿಬಿಟ್ಟು ಚೆಕ್ ಮಾಡಿ ನೋಡ್ತಾ ಇದ್ರು, ಬಾನೆಟ್ ಎತ್ತಿ ನೋಡ್ತಾ ಇದ್ರು, ಪಾರ್ಟ್ಸ್ ಬದಲಾಯಿಸ್ತಾ ಇದ್ರು, ಗಾಡಿ ಅಡಿಗಳೆಲ್ಲ ನುಗ್ಗಿ ನೋಡ್ತಾ ಇದ್ರು, ಟ್ಯೂನಿಂಗ್ ಮಾಡ್ತಾ ಇದ್ರು. ಆಮೇಲೆ ಕಾರು ಸರಿ ಆಗ್ತಾ ಇತ್ತು. ಆದರೆ ಇವಾಗ ಮೊಬೈಲ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಬರೋ ಥರ ಕಾರಿಗೂ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ. ಸಾಫ್ಟ್ವೇರಲ್ಲಿ ವೈಫೈ ಅಥವಾ ಇಂಟರ್ನೆಟ್ ಮೂಲಕ ಹೊಸ ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಕಾರು ಹೊಸ ವರ್ಷನ್ಗೆ ಅಪ್ಗ್ರೇಡ್ ಆಗಿಬಿಡುತ್ತೆ. ಇದರಿಂದ ಸಾಫ್ಟ್ವೇರ್ ಬಗ್ಸ್ ಫಿಕ್ಸ್ ಆಗ್ಬೋದು, ಹೊಸ ಫೀಚರ್ ಅನ್ನ ಆಡ್ ಮಾಡಬಹುದು, ಬ್ಯಾಟರಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಒಂದೇ ಹಾರ್ಡ್ವೇರ್ ಇಟ್ಕೊಂಡು ಕಾರು ಇನ್ನಷ್ಟು ಸ್ಮಾರ್ಟ್ ಆಗುತ್ತೆ. ಉದಾಹರಣೆಗೆ ಸ್ನೇಹಿತರೆ, ಇತ್ತೀಚೆಗೆ ಮಹೀಂದ್ರಾದವರ XCV9S 7 ಸೀಟರ್ EV ಬಾರ್ನ್ ಎಲೆಕ್ಟ್ರಿಕ್ ರೇಂಜ್ ನ EV ರಿಲೀಸ್ ಆಯ್ತು. ಬಾರ್ನ್ ಎಲೆಕ್ಟ್ರಿಕ್ ಅಂದ್ರೆ B ಅಂತ ಕರೆದಿಲ್ಲ ಅವರು, XCV9S ಅಂತ ಕರೆದ್ರು. ಆದ್ರೆ ಪ್ಲಾಟ್ಫಾರ್ಮ್ ಸೇಮ್, ಇಂಗ್ಲೋ ಪ್ಲಾಟ್ಫಾರ್ಮ್ ಅಲ್ವಾ. ಅದರಲ್ಲಿ ಹೈಯರ್ ಎಂಡ್ ಮಾಡೆಲ್ಸ್ ಅಲ್ಲಿ ಸಸ್ಪೆನ್ಷನ್ ಟ್ಯೂನಿಂಗ್ ಅದು ಡೈನಾಮಿಕ್ ಇತ್ತು, ಅದು ಅಡಾಪ್ಟಿವ್ ಸಸ್ಪೆನ್ಷನ್ ಇತ್ತು. ಅದರಲ್ಲಿ ಅಂದ್ರೆ ಫಿಕ್ಸ್ಡ್ ಅಲ್ಲ, ಅದು ಬೇರೆ ಬೇರೆ ಮೋಡ್ಗೆ ಬೇರೆ ಬೇರೆ ತರ ಚೇಂಜ್ ಮಾಡ್ಬೋದಾಗಿತ್ತು. ಓಡಿಸಿದಂತಹ ತುಂಬಾ ಜನ ಎಕ್ಸ್ಪರ್ಟ್ಸ್ ಏನು ಹೇಳಿದ್ರು, ಸಿಕ್ಕಾಪಟ್ಟೆ ಇದು ಸಾಫ್ಟ್ ಆಯಿತು ಸಸ್ಪೆನ್ಷನ್, ಸ್ಲೋ ಮೂವಿಂಗ್ ಅಲ್ಲಿ ಓಕೆ, ಬಟ್ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಟ್ರೈ ಮಾಡಿದ್ರು ಕೂಡ ಬಾಡಿ ರೋಲ್ ಜಾಸ್ತಿ ಓಲಾಡುತ್ತೆ ಗಾಡಿ ಅಂತ ಹೇಳಿ. ಮಹೀಂದ್ರಾ ವಿದಿನ್ ಫ್ಯೂ ಮಂತ್ಸ್ ಓವರ್ ದ ಏರ್ ಅಪ್ಡೇಟ್ ಕೊಟ್ಟಿದ್ದೀವಿ, ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವೀಗ ಕಸ್ಟಮ್ ಮೋಡ್, ಡ್ರೈವ್ ಮೋಡ್ ನಿಮ್ಮದೇ ನೀವು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿಕೊಂಡು ಸಸ್ಪೆನ್ಷನ್ ಹೇಗೆ ಬಿಹೇವ್ ಮಾಡಬೇಕು, ನಿಮಗೆ ಸಾಫ್ಟ್ ಬೇಕಾ ಅಥವಾ ಸ್ವಲ್ಪ ಸ್ಪೋರ್ಟಿಯಾಗಿ ಸ್ಟಿಫ್ ಸಸ್ಪೆನ್ಷನ್ ಬೇಕಾ, ನೀವೇ ಡಿಸೈಡ್ ಮಾಡ್ಬೋದು ಅಂತ ಹೇಳಿ ಅಪ್ಡೇಟ್ ಕೊಡ್ತು. ಆ ಅಪ್ಡೇಟ್ ಮಾಡಿದವರು ಮ್ಯಾಜಿಕ್ ಫೀಲ್ ಮಾಡಿದ್ರು. ವರ್ಕ್ ಆಗ್ತಾ ಇದೆ, ಇದು ಏನು ಚೇಂಜ್ ಮಾಡಬೇಕಾಗಿಲ್ಲ, ಸಸ್ಪೆನ್ಷನ್ ಚೇಂಜ್ ಮಾಡಬೇಕಾಗಿಲ್ಲ, ಯಾಕಂದ್ರೆ ಆ ಎಬಿಲಿಟಿ ಸಸ್ಪೆನ್ಷನ್ ಆಲ್ರೆಡಿ ಇದೆ. ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟು ಅದನ್ನ ಚೇಂಜ್ ಆಗೋ ರೀತಿ, ಸೆಟ್ಟಿಂಗ್ಸ್ ಅನ್ನ ಬದಲಾಯಿಸೋ ರೀತಿ ಆಪ್ಷನ್ ಕೊಟ್ಬಿಟ್ರು. ಹ್ಯುಂಡೈ ಅವರು ಕ್ರೇಟಾ ಎಲೆಕ್ಟ್ರಿಕ್ EV ಬಿಟ್ಟಾಗ ಅದರ ಚಾರ್ಜಿಂಗ್ ಸ್ಪೀಡ್ ಅರ್ಧಕ್ಕರ್ಧ ಕಮ್ಮಿ ಇತ್ತು ಇವಾಗಿರೋದಕ್ಕಿಂತ. ಅವ್ರು ಹೇಳಿದ್ರು ವಿದಿನ್ ಫ್ಯೂ ಮಂತ್ಸ್ ಅಪ್ಡೇಟ್ ಕೊಟ್ಟು ಚಾರ್ಜಿಂಗ್ ಸ್ಪೀಡ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ. ಅದನ್ನ ಜಾಸ್ತಿ ಮಾಡಿದ್ರು. ಆಮೇಲೆ ಈ ರೀತಿ ಹಾರ್ಡ್ವೇರ್ ಅಲ್ಲಿ ಕೇಪಬಿಲಿಟೀಸ್ ಮೊದಲೇ ಕೊಟ್ಬಿಟ್ರೆ ಅದಕ್ಕೆ ಬೇಕಾದ ಹಾಗೆ ಆಮೇಲೆ ಅದರ ಸಾಮರ್ಥ್ಯಗಳನ್ನ ಬಳಸ್ಕೊಳ್ಳೋಕೆ ಡಿಸೈನ್ ಸಾಫ್ಟ್ವೇರ್ ಅಪ್ಡೇಟ್ ಅನ್ನ ರೋಲ್ ಔಟ್ ಮಾಡೋಕೆ ಈಗ EVಗಳಿಂದ ಸಾಧ್ಯ ಆಗ್ತಾ ಇದೆ, ಅಥವಾ ಈ ಹೈಟೆಕ್ ಸಾಫ್ಟ್ವೇರ್ ಡ್ರಿವನ್ ಕಾರ್ಗಳಿಂದ ಸಾಧ್ಯ ಆಗ್ತಾ ಇದೆ. ಕೈಯಲ್ಲಿ ಸ್ಟೀರಿಂಗ್ ನಿರ್ಧಾರ ಮಾಡ್ತಿರೋದು ಸಾಫ್ಟ್ವೇರ್. ಎಸ್ ಸ್ನೇಹಿತರೆ, ಆಟೋನಮಸ್ ಡ್ರೈವಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಕಾರು ಓಡಿಸೋಕ್ಕೂ ಕೂಡ ಶುರು ಮಾಡಿದೆ ಸಾಫ್ಟ್ವೇರ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲ್ಲ ಸೇರ್ಕೊಂಡು. ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಫುಲ್ಲಿ ಆಟೋನಮಸ್ ಕಾರ್ಸ್ ಅಂದ್ರೆ ಡ್ರೈವರ್ ಇಂದ ಯಾವುದೇ ಇನ್ಪುಟ್ ಅನ್ನ ಪಡೆದೆ ಜಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಕೇಳಿಕೊಂಡು ಅಲ್ಲಿಗೆ ಹೋಗೋ ಕಾರುಗಳ ಟೆಸ್ಟಿಂಗ್ ಮತ್ತು ಬಳಕೆ ಆಲ್ರೆಡಿ ಶುರುವಾಗಿದೆ. ಟೆಸ್ಲಾ ಕಾರುಗಳನ್ನ ಶೋರೂಮ್ ಇಂದ ಕಸ್ಟಮರ್ ಮನೆಗೆ ಯಾವುದೇ ಡ್ರೈವರ್ ಇಲ್ಲದೆ ಹಂಗೆ ಕಾರನ್ನು ಮಾತ್ರ ಕಳಿಸಿ ಕೂಡ ಮಾಡಿ ತೋರಿಸಿದೆ. ಭಾರತದಲ್ಲಿ ಇನ್ನೂ ಕೂಡ ಅದು ಬಂದಿಲ್ಲ. ಟೆಸ್ಲಾ ಬಂದಿದೆ, ಸೆಲ್ಫ್ ಡ್ರೈವ್ ಟೆಕ್ನಾಲಜಿಯನ್ನ ಆಫ್ ಮಾಡಿಟ್ಟಾರೆ ಸದ್ಯಕ್ಕೆ. ಆದರೆ ಲೆವೆಲ್ 2 ADAS ಈಗ ಆಲ್ರೆಡಿ ಭಾರತದಲ್ಲೂ ಕೂಡ ಜಾರಿಯಲ್ಲಿ ಇದೆ, ನಿಮ್ಮ ಕಾರುಗಳಲ್ಲೂ ಕೂಡ ಬಂದಾಗಿದೆ. ADAS ಅಂದ್ರೆ ಏನು? ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ಸ್. ಹೆಸರಿಗೆ ತಕ್ಕ ಹಾಗೆ ಇದು ಡ್ರೈವರ್ಗೆ ಸಹಾಯ ಮಾಡೋ ಅಡ್ವಾನ್ಸ್ ಟೆಕ್ನಾಲಜಿ. ಮುಂದಿನ ವಾಹನ ತುಂಬಾ ಹತ್ತಿರ ಬಂದರೆ ಬ್ರೇಕ್ ಹಾಕ್ತಾ ಗಾಡಿಯನ್ನು ಸ್ಲೋ ಮಾಡುತ್ತೆ. ಲೇನ್ ಬಿಟ್ಟು ಕಾರ್ ಆ ಕಡೆ ಹೋಗ್ತಾ ಇದ್ರೆ ಸ್ಟೇರಿಂಗ್ ಅನ್ನ ತಾನೇ ಆಪರೇಟ್ ಮಾಡಿ ವಾಪಸ್ ಲೇನ್ ಮಧ್ಯದಲ್ಲಿ ತಂದು ನಿಲ್ಲುತ್ತೆ ಹೈವೇನಲ್ಲಿ ಹೋಗೋ ಟೈಮ್ನಲ್ಲಿ. ಮುಂದಿನ ವಾಹನದ ವೇಗಕ್ಕೆ ತಕ್ಕಂತೆ ತಾನೇ ಸ್ಪೀಡ್ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳೋಕೆ ಕೂಡ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಸ್ ಬಂದ್ಬಿಟ್ಟಿವೆ. ಇದೆಲ್ಲ ಹೆಂಗ್ ಆಗ್ತಿದೆ ಅಂದ್ರೆ ಸ್ನೇಹಿತರೆ, ಕಾರ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ನ ಆಟ ಇದು. ಕ್ಯಾಮರಾ, ರೇಡಾರ್ಗಳು, ಸುತ್ತಮುತ್ತ ಗಮನಿಸೋ ಸೆನ್ಸಾರ್ಗಳು ಇವೆಲ್ಲ ಸೇರಿಕೊಂಡು ಪ್ರತಿ ಸೆಕೆಂಡ್ ಸಾವಿರಾರು ಮಾಹಿತಿಯನ್ನು ಕಲೆ ಹಾಕಿ ಆ ಮಾಹಿತಿಯನ್ನು ಒಂದು ಕ್ಷಣವೂ ತಡ ಮಾಡದೆ ಅದನ್ನ ಚಿಪ್ನಲ್ಲಿ ಪ್ರೊಸೆಸರ್ನಲ್ಲಿ ಪ್ರೊಸೆಸ್ ಮಾಡಿ ಸಾಫ್ಟ್ವೇರ್ ಮೂಲಕ ಅನಲೈಸ್ ಮಾಡ್ತವೆ. ಆಮೇಲೆ ಬ್ರೇಕ್ ಹಾಕಬೇಕಾ, ಸ್ಟೇರಿಂಗ್ ತಿರುಗಿಸ್ಬೇಕಾ, ಎಷ್ಟು ತಿರುಗಿಸ್ಬೇಕು, ಸ್ಪೀಡ್ ಕಮ್ಮಿ ಮಾಡಬೇಕಾ, ಇದನ್ನೆಲ್ಲವನ್ನ ಹ್ಯೂಮನ್ ಬ್ರೈನ್ಗಿಂತ ಫಾಸ್ಟ್ ಆಗಿ ರಿಯಲ್ ಟೈಮ್ನಲ್ಲಿ ಮಾಡ್ತವೆ. ಅದೇ ಕಾರಣಕ್ಕೆ ಸ್ನೇಹಿತರೆ, ಒಂದು ಕಾಲದಲ್ಲಿ ತುಂಬಾ ರಿಲಯಬಲ್ ಕಾರು, ನಂಬಿಕಸ್ಥ ಕಾರು ಅಂತ ಹೇಳಿದ್ರೆ ಅದರ ಇಂಜಿನ್ ಅದ್ಭುತವಾಗಿದೆಯಾ, ಗೇರ್ ಬಾಕ್ಸ್ ಅದ್ಭುತವಾಗಿದೆಯಾ ಅನ್ನೋದಿತ್ತಲ್ಲ. ಇವತ್ತು EVಗಳಲ್ಲಿ ಹಂಗೆ ಹೇಳಕ್ ಬರೋದಿಲ್ಲ. ಎಲ್ಲರೂ ಕೇಳಿದ್ದೀರಾ ಮೋಟಾರ್ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತಾ ಅಂತ ಹೇಳಿರೋದು. ಬ್ಯಾಟ್ರಿ ಬಗ್ಗೆ ಕೂಡ ಈಗ 15 ಇಯರ್ಸ್ ಎಲ್ಲ ವಾರಂಟಿ ಕೊಡೋಕೆ ಶುರು ಮಾಡಿದ್ದಾರೆ ಎಲ್ಲರೂ ಕೂಡ ಈಗ ಹೆಚ್ಚಿನವರು. ಇವತ್ತು ಮುಖ್ಯವಾಗ್ತಿರೋದು ಕಾರುಗಳಲ್ಲಿನ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಆಲ್ರೆಡಿ ಶುರುವಾಗಿ ಹೋಗಿದೆ ಭಾರತದಲ್ಲಿ. ಹೌದು, ಕಮ್ಮಿ ಕೊಡ್ತಿದ್ದಾರೆ, ಬಟ್ ಗ್ಲಿಚ್ ಆಗತ್ತೆ ರೀ, ಹ್ಯಾಂಗ್ ಆಗತ್ತೆ ರೀ ಅಂತ ಹೇಳಿ. ಮೊಬೈಲ್ ಬಗ್ಗೆ ಮಾತಾಡ್ದಂಗೆ ಕಾರ್ ಬಗ್ಗೆ ಮಾತಾಡೋದು ನೋಡಿರ್ಬೋದು ನೀವು. ಮುಂದೆ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಈ ಮುಂದಿನ ದಿನಗಳಲ್ಲಿ ಮೆಕ್ಯಾನಿಕಲ್ ರಿಲಯಬಿಲಿಟಿಯ ಜೊತೆಗೆ ಸಾಫ್ಟ್ವೇರ್ ರಿಲಯಬಿಲಿಟಿ ಕೂಡ ಮುಖ್ಯ ಅಂಶ ಆಗ್ತಾ ಇದೆ ಇವಾಗ. 50-50 ತರ ಈಕ್ವಲ್ ಮಹತ್ವದೊಂದಿಗೆ. ಇದರ ಗ್ರಾವಿಟಿ, ಇದರ ತೂಕ ಎಷ್ಟಿದೆ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಸ್ನೇಹಿತರೆ ಒಂದು ಕಂಪ್ಯಾರಿಸನ್ ಹೇಳ್ತೀವಿ ಕೇಳಿ. ಅಮೆರಿಕದ F-35
ಫೈಟರ್ ಜೆಟ್ ಇದೆಯಲ್ಲ, 5th ಜನರೇಷನ್ ಅಡ್ವಾನ್ಸ್ಡ್ ಫೈಟರ್ ಜೆಟ್, ಅದಕ್ಕೆ 8 ಮಿಲಿಯನ್ ಲೈನ್ ಕೋಡಿಂಗ್ ಇದೆ. ಆದ್ರೆ ಇವತ್ತಿನ ಮಾಡರ್ನ್ ಕಾರಲ್ಲಿ ಬರೋಬ್ಬರಿ 100ರಿಂದ 150 ಮಿಲಿಯನ್ ಲೈನ್ ಕೋಡ್ಸ್ ಇರುತ್ತೆ. ಫೈಟರ್ ಜೆಟ್ಗಿಂತ 10 ಪಟ್ಟು ಜಾಸ್ತಿ ಕೋಡಿಂಗ್ ಇರೋ ಕಾರುಗಳು ರೋಡ್ ಅಲ್ಲಿ ಇಳಿದಾಗಿದೆ. ಸಾಫ್ಟ್ವೇರ್ ಎಂಜಿನಿಯರ್ಸ್ ಹಿಂದೆ ಬಿದ್ದ ಆಟೋಮೊಬೈಲ್ ಕಂಪನಿಗಳು. ಇದೇ ಕಾರಣಕ್ಕೆ ಸ್ನೇಹಿತರೆ ಆಟೋಮೊಬೈಲ್ ಇಂಡಸ್ಟ್ರಿಯ ರಿಕ್ರೂಟ್ಮೆಂಟ್ ಪ್ಯಾಟರ್ನ್ ನಲ್ಲಿ ಬದಲಾವಣೆಯಾಗಿದೆ. ಆಟೋಮೊಬೈಲ್ ಇಂಡಸ್ಟ್ರಿ ದಿಢೀರ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್ಸ್ ನ ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಷ್ಟೇ ಮಹತ್ವ ಕೊಟ್ಟು ಹೈರ್ ಮಾಡೋಕೆ ಶುರು ಮಾಡಿದೆ. ಒಂದು ಕಾಲದಲ್ಲಿ ಆರಂಭದಲ್ಲಿ ಹೇಳಿದ್ವಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮತ್ತು ಪ್ರೊಡಕ್ಷನ್ ಇಂಜಿನಿಯರ್ಸ್ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇದ್ರು. ಆದ್ರೆ ಈಗ ಅವರ ಮಹತ್ವ ಅಷ್ಟೇ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಲ್ಲ ಕಾರ್ ಮಾಡಕ್ ಆಗಲ್ಲ, ಆದ್ರೆ ಅವರ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕಾಗಿದ್ದಾರೆ, ಎಂಬೆಡೆಡ್ ಸಿಸ್ಟಮ್ ಎಕ್ಸ್ಪರ್ಟ್ಸ್ ಬೇಕಾಗಿದ್ದಾರೆ, AI ಇಂಜಿನಿಯರ್ಸ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್, ಇವರೆಲ್ಲರಿಗೂ ಭರ್ಜರಿ ಡಿಮಾಂಡ್ ಸೃಷ್ಟಿಯಾಗಿದೆ ಆಟೋ ಇಂಡಸ್ಟ್ರಿಯಲ್ಲಿ. ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ ರಿಪೋರ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕೇವಲ ಪ್ಯಾಸೆಂಜರ್ ಕಾರ್ಸ್ ಅಲ್ಲ, 2 ವೀಲರ್ಸ್, 3 ವೀಲರ್ಸ್, ಕಮರ್ಷಿಯಲ್ ವೆಹಿಕಲ್ಸ್, ಹೀಗೆ ಇಡೀ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲೇ ಈ ಟ್ರೆಂಡ್ ಕಾಣಿಸುತ್ತೆ. ಇದರ ಪರಿಣಾಮ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಟೋ ಇಂಡಸ್ಟ್ರಿ IT ಕಂಪನಿಗಳೊಂದಿಗೆ ಟ್ಯಾಲೆಂಟ್ಗೋಸ್ಕರ ಕಾಂಪೀಟ್ ಮಾಡ್ತೇವೆ. ಇದರ ಪರಿಣಾಮ ಪ್ರಾಬ್ಲಮ್ಸು ಆಗ್ತಾ ಇದೆ. ಪುಣೆಯ ಚಾಕನ್, ತಮಿಳುನಾಡಿನ ಆಟೋ ಹಬ್ಗಳು ಹಾಗೂ ನಮ್ಮ ಹೊಸಕೋಟೆ, ಬಿಡದಿ ಅಂತ ಮ್ಯಾನುಫ್ಯಾಕ್ಚರಿಂಗ್ ಜಾಗಗಳಲ್ಲಿ ಇದು ಕಾಣಿಸೋಕೆ ಶುರುವಾಗಿದೆ ಸಮಸ್ಯೆ. ಸಣ್ಣ ಸಣ್ಣ ಸಪ್ಲೈಯರ್ಸ್ಗೆ ಹೊಸ ಟೆಕ್ನಾಲಜಿ ಗೊತ್ತಿರೋ ಲೇಬರ್ ಸಿಗ್ತಾ ಇಲ್ಲ. ಮ್ಯಾನ್ ಪವರ್ ಗ್ರೂಪ್ ರಿಪೋರ್ಟ್ ಪ್ರಕಾರ UK-ನಲ್ಲಿ 92% ಆಟೋ ಕಂಪನಿಗಳಿಗೆ ಬೇಕಾಗಿರೋ ಟ್ಯಾಲೆಂಟ್ ಸಿಗ್ತಾ ಇಲ್ಲ. EVಗಳಲ್ಲಿ ವರ್ಲ್ಡ್ ಲೀಡರ್ ಆಗಿರೋ ಚೈನಾ ಸರ್ಕಾರದ ರಿಪೋರ್ಟ್ ಪ್ರಕಾರವೇ 2025ರ ಹೊತ್ತಿಗೆ ಅವರಿಗೆ 12 ಲಕ್ಷ ಹೊಸ ಟೆಕ್ ಲೇಬರ್ ಬೇಕು. ಆದರೆ ಸಿಗ್ತಾ ಇರೋದು ಕೇವಲ 1,70,000 ಜನ ಅಷ್ಟೇ. ಬರೋಬ್ಬರಿ 86% ಟ್ಯಾಲೆಂಟ್ ಕೊರತೆ. ಭಾರತದಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಇಂಡಸ್ಟ್ರಿ ರಿಪೋರ್ಟ್ಸ್ ಪ್ರಕಾರ EV ಸಾಫ್ಟ್ವೇರ್ ಮತ್ತು ಡೇಟಾ ಅನಾಲಿಟಿಕ್ಸ್ ಫೀಲ್ಡ್ ನಲ್ಲಿ ಭಾರತದಲ್ಲಿ ಸುಮಾರು 80% ನಷ್ಟು ಸ್ಕಿಲ್ಸ್ ಗ್ಯಾಪ್ ಇದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಪ್ರೊಡಕ್ಷನ್ ಮೇಲೂ ಕೂಡ ಪರಿಣಾಮ ಬಿದ್ದಿರೋ ಎಕ್ಸಾಂಪಲ್ಸ್ ಇವೆ. ಮಹೀಂದ್ರ, ಭಾರತದ್ದೇ ಮೂಲದ ಕಂಪನಿಗಳು ಅಂತ ಬಂದಾಗ ಹೊಸ ಶೈನಿಂಗ್ ಸ್ಟಾರ್ ಅಲ್ವಾ ಮಹೀಂದ್ರ, ಇದರ ಅಸೆಂಬ್ಲಿ ಲೈನ್ ಸ್ಲೋ ಆಗಿ ಪ್ರೊಡಕ್ಷನ್ 15% ನಷ್ಟು ಹಿಟ್ ಆಗಿತ್ತು. ಹಾಗಿದ್ರೆ ಸ್ನೇಹಿತರೆ ಇದರಿಂದ ಏನು ನೆಗೆಟಿವ್ ಇಲ್ವಾ? ಅದ್ರ ಬಗ್ಗೆ ಪ್ರತ್ಯೇಕ ವರದಿಯಲ್ಲೇ ಮಾಡಬಹುದು ನಾವು, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಆದರೆ ಕ್ವಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಹಳೆ ಕಾರು ಕೆಟ್ಟೋದ್ರೆ ಅದನ್ನು ಯಾವುದೇ ಲೋಕಲ್ ಮೆಕ್ಯಾನಿಕ್ ಮುಟ್ಟಲ್ಲ. ಈಗ ಅವ್ರಿಗೆ ಗೊತ್ತಾಗಲ್ಲ, ಸರ್ವಿಸ್ ಸೆಂಟರ್ಗೆ ತೊಗೊಂಡು ಹೋಗಬೇಕಾಗತ್ತೆ. ಸಾಫ್ಟ್ವೇರ್ ಎಲ್ಲ ಕಡೆ ಇರೋದ್ರಿಂದ ಹ್ಯಾಕಿಂಗ್ ಭಯ ಕೂಡ ಇದೆ. ರೀಸೆಂಟಾಗಿ ಎಲೆಕ್ಟ್ರಿಕ್ ಆಟೋಗಳನ್ನು ಆ್ಯಪ್ ಮೂಲಕ ಬಂದ್ ಮಾಡಿರೋ ಕೇಸ್ಗಳು ಆಗಿದ್ವು. ಆಮೇಲೆ ಸರ್ಕಾರ ಆ್ಯಪ್ನ ಕೂಡ ಬಂದ್ ಮಾಡ್ತು. ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಯ ಪ್ಲೇಯರ್ಸ್ಗೆ ಸರ್ಕಾರ ಆಮೇಲೆ ಸುತ್ತೋಲೆಯನ್ನು ಹೊರಡಿಸಿ ನಿಮ್ಮ ಕಾರ್ನಲ್ಲಿರೋ ಸಾಫ್ಟ್ವೇರ್ ಆರ್ಕಿಟೆಕ್ಚರನ್ನು ಕಂಪ್ಲೀಟಾಗಿ ನೀವು ಅನಲೈಸ್ ಮಾಡಿ, ಆಡಿಟ್ ಮಾಡಿ ಅನ್ನೋ ಸೂಚನೆಯನ್ನು ಕೊಡ್ತು. ರೇಡಾರ್ಗಳು, ಸೆನ್ಸಾರ್ಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾವೆ ಅಂತ ಹೇಳಿ ಆಡಿಟ್ ಮಾಡಿ ಅಂತ ಹೇಳ್ತು ಸರ್ಕಾರ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಈ ರೀತಿ ಮೊಬೈಲ್ ಥರ ಕಾರ್ಗಳನ್ನು ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಯಾರೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಹ್ಯಾಕರ್ಸ್ಗಿದ್ರೆ ಅವರ ಕಾರುಗಳನ್ನು ಉದ್ದೇಶಪೂರ್ವಕವಾಗಿ ಅಪಘಾತ ಬೇಕಾದರೂ ಮಾಡಿಸ್ಬೋದಲ್ವಾ ಕಂಟ್ರೋಲಿಗೆ ತಗೊಂಡು. ಆ ಆತಂಕಗಳು ಕೂಡ ಇವೆ. ಹಾಗಾಗಿನೇ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸ್ಕೋಪ್ ಇದೆ ಆಟೋ ಇಂಡಸ್ಟ್ರಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ. ಜೊತೆಗೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನು ಅಂದರೆ ಸ್ನೇಹಿತರೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫಿಸಿಕಲ್ ಟಚ್. ಆ ಎಂಗೇಜ್ಮೆಂಟ್ ಕಾರೊಟ್ಟಿಗೆ ಮನೆಯ ಮೆಂಬರ್ ಥರ ಇದ್ವು ಕಾರುಗಳು. ಬೇಗ ಅಪ್ಗ್ರೇಡ್ ಮಾಡ್ತಿರಲಿಲ್ಲ ಜನ, 10-15 ವರ್ಷ ಕಾರು ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಹೊಸ ಕಾರು ಬಂದರೂ ಕೂಡ ಅವರಿಗೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಹೋಗ್ತಾ ಇರಲಿಲ್ಲ. ನಾನು ಸ್ಟೇರಿಂಗ್ ಇಟ್ಕೊಂಡು ಓಡಿಸಿ, ಬ್ರೇಕ್ ಒತ್ತಬೇಕಂದ್ರೆ ಕಾಲಲ್ಲಿ ಒತ್ತಬೇಕಾಗಿತ್ತು, ಆಕ್ಸಲರೇಟರ್ ಒತ್ತಬೇಕಾಗಿತ್ತು, ಕ್ಲಚ್ ಹಿಡಿದು ಗೇರ್ ಚೇಂಜ್ ಮಾಡಿ ಗಾಡಿಯನ್ನು ಎಂಗೇಜಿಂಗ್ ಆಗಿ ಆ ಎಂಜಿನ್ನೊಂದಿಗೆ ಕನೆಕ್ಟ್ ಹಾಕೊಂಡು ಒಂದು ಟೀಮಾಗಿ ಕೆಲಸ ಮಾಡ್ತಿದ್ದಲ್ವ. ಡ್ರೈವರು, ಗೇರ್ ಬಾಕ್ಸು, ಕ್ಲಚ್ಚು, ಬ್ರೇಕು, ಆಕ್ಸಲರೇಟರು ಪ್ಲಸ್ ಇಂಜಿನ್ನು, 2 ಕಣ್ಣು, ಬ್ರೈನು, ಕೈ, 2 ಕೈ, ಇದೆಲ್ಲ ಸೇರಿಬಿಟ್ಟು ಒಂದು ಟೀಮ್ ಆಗಿ ಇದೆಲ್ಲ ಸೇರಿ ಕೆಲಸ ಮಾಡ್ತಿದ್ದು. ಹ್ಯೂಮನ್ ಪ್ಲಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಈ ಅದ್ಭುತಗಳು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು. ಅವಾಗ ಕಾರ್ ಮುಂದಕ್ಕೆ ಹೋಗ್ತಾ ಇದ್ದಿದ್ದು. ಆ ಎಂಗೇಜ್ಮೆಂಟ್, ಕನೆಕ್ಷನ್, ನನ್ನ ಭಾಗ ಇದು ಅನ್ನೋ ಫೀಲಿಂಗ್ ಕಾರ್ ಮೇಲೆ, ಅದು ಹೊರಟು ಹೋಗ್ತಾ ಇದೆ ಇವಾಗ. ಇವಿಗಳು ಫಾಸ್ಟ್ ಹೋಗ್ತವೆ, ಇನ್ಸ್ಟೆಂಟ್ ಥ್ರೊಟಲ್ ರೆಸ್ಪಾನ್ಸ್. ಆದರೆ ಅದು ಹೆಂಗೆ ಗೊತ್ತಾ, ಅದು IC ಇಂಜಿನ್ ಮಲಿನಕಾರಕ, ಹೌದು, ಜಾಸ್ತಿ ಹೊಗೆ ಉಗುಳ್ತವೆ, ಕರೆಕ್ಟು. ಆದರೆ ನೀವು ಎಷ್ಟು ಫಾಸ್ಟ್ ಹೋಗ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವೇಗ, ಫಾಸ್ಟ್ ಹೇಗೆ ಹೋಗ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಫಾಸ್ಟ್ ಹೋಗ್ತೀರಿ ಅನ್ನೋದಕ್ಕಿಂತ ಫಾಸ್ಟ್ ಹೇಗೆ ಹೋಗ್ತೀರಿ, ಆ ಫಾಸ್ಟ್ ಹೋಗೋ ಟೈಮ್ನಲ್ಲಿ ನಿಮ್ಗಾಗೋ ವೈಬ್ರೇಷನ್, ರೋಮಾಂಚನ, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಅದು ಎಲ್ಲೋ ಮಿಸ್ಸಿಂಗ್ ಇದೆ EVಗಳಲ್ಲಿ. ಹಾಗಂತ ಏನೂ ಮಾಡೋಕ್ಕಾಗಲ್ಲ. EVಗಳೇ ಫ್ಯೂಚರ್ ಹೋಗ್ತಾ ಹೋಗ್ತಾ ಅವರು ಟ್ರೈ ಮಾಡ್ತಿದ್ದಾರೆ ಆ ಫೀಲಿಂಗನ್ನು
ಇವಿಗಳಲ್ಲೂ ಕೊಡೋಕೆ ಏನೇನು ಮಾಡ್ಬೋದು ಅಂಥೇಳಿ ಆರ್ಟಿಫಿಷಿಯಲ್ ಗೇರ್ ಬಾಕ್ಸ್ ಕೊಡೋದು, ಸೌಂಡ್ ಕೊಡೋದೆಲ್ಲ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ಈಗ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡಲಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.